ದೇಶದಲ್ಲಿ ಮತ್ತೊಂದು ಕಡೆ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಅದಾನಿ ಸಮೂಹದ ಹಗರಣ. ಏನಿ ಹಗರಣ? ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ, ನಾವು ಅಧಿಕಾರಕ್ಕೆ ಏನಾದರೂ ಬಂದರೆ ಈ 3,500 ಕೋಟಿ ರೂಪಾಯಿಗಳ ಹಗರಣ ಇದೆಯಲ್ಲ, ಇದನ್ನು ತನಿಖೆ ಮಾಡಿಸ್ತೀವಿ ಅಂತ. ಹಗರಣ ಏನು ಅಂತ ಹೇಳಿದ್ರೆ, ಕಳಪೆ ಗುಣಮಟ್ಟದ ಕಲ್ಲಿದ್ದಲನ್ನು ಉತ್ಕೃಷ್ಟ ಗುಣಮಟ್ಟದ ಕಲ್ಲಿದ್ದಲು ಅಂತ ಹೇಳಿ ಅದನ್ನು ಬಿಂಬಿಸಿ ಅದನ್ನು ಮಾರಿ 3 ಪಟ್ಟು ಲಾಭ ಮಾಡಿರ್ತಕ್ಕಂಥ ಪ್ರಕರಣ. ಒಂದು ಕಡೆ ಕಳಪೆ ಗುಣಮಟ್ಟದ ಕಲ್ಲಿದ್ದಲಿರುತ್ತೆ, ಇದು ಕಳಪೆ ಗುಣಮಟ್ಟದ್ದಲ್ಲ, ತುಂಬ ಶ್ರೇಷ್ಠ ಮಟ್ಟದ ಕಲ್ಲಿದ್ದಲು ಅಂಥೇಳಿ ಅದನ್ನು ಬಿಂಬಿಸೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಪಟ್ಟು ಅಧಿಕ ಬೆಲೆಗೆ ತಮಿಳುನಾಡಿಗೆ ಕಳಪೆ ಕಲ್ಲಿದ್ದಲನ್ನು ಮಾರಾಟ ಮಾಡಿರ್ತಕ್ಕಂಥ ಆರೋಪವನ್ನು ಅದಾನಿ ಸಮೂಹ ಫೇಸ್ ಮಾಡ್ತಾ ಇದೆ. ಕ್ರೈಮ್ ಆ್ಯಂಡ್ ಕರಪ್ಷನ್ ರಿಪೋರ್ಟ್ ಪ್ರಾಜೆಕ್ಟ್ ತನಿಖಾ ವರದಿ ಇದು. ಕ್ರೈಮ್ ಆ್ಯಂಡ್ ಕರಪ್ಷನ್ ರಿಪೋರ್ಟ್ ಇದೆಯಲ್ಲ, ಈ ಒಂದು ಪ್ರಾಜೆಕ್ಟ್ನ ತನಿಖಾ ವರದಿ ಇದು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದು. ಅಧಿಕಾರಕ್ಕೇರಿದ ತಿಂಗಳ ಒಳಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ. ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ ತಿಂಗಳ ಒಳಗಡೆ ಈ ಹಗರಣದ ಬಗ್ಗೆ ತನಿಖೆ ಮಾಡ್ತೀವಿ. ಇದರ ಬಗ್ಗೆ IT ಆಗಲಿ, ED ಆಗಲಿ, CBI ಆಗಲಿ ಸುಮ್ಮನಿರೋದಕ್ಕೆ ಎಷ್ಟು ಟೆಂಪೋಗಳನ್ನು ಅವರು ಬಳಸ್ಕೊಂಡಿದ್ದಾರೆ. ಅತಿ ದೊಡ್ಡ ಕಲ್ಲಿದ್ದಲು ಹಗರಣ ಬೆಳಕಿಗೆ ಬಂದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಈ ಅದಾನಿ ಸಮೂಹದ ಹಗರಣದಲ್ಲಿ 20,000 ಕೋಟಿಗಳಷ್ಟು ಲಾಭವನ್ನು ಅದಾನಿ ಮಾಡಿಕೊಂಡಿದ್ದಾರೆ ಅಂತ ಆರೋಪ. ಈ ಬಗ್ಗೆ ಭಾರತದಲ್ಲಿ ತನಿಖೆ ನಡೆಯದಂತೆ ನರೇಂದ್ರ ಮೋದಿಯವರು ತಡೆದಿದ್ದಾರೆ. ಆದರೆ ಈ ಹಗರಣದ ಬಗ್ಗೆ ಇಂಡೋನೇಷ್ಯಾದಲ್ಲಿ ತನಿಖೆ ನಡೀತಾ ಇದೆ. ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದರೆ ಕ್ರಮ ನಿಶ್ಚಿತ ಅಂಥೇಳಿ ಜೈರಾಮ್ ರಮೇಶ್ ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ. ಹಗರಣ ಏನು ಅಂತ ನೋಡಿದ್ರೆ 2014ರಿಂದ ಇವರು ಆರೋಪ ಮಾಡ್ತಿರೋ ಪ್ರಕಾರ ಹಗರಣ ಏನು ಅಂತ ಚೆಕ್ ಮಾಡಿಕೊಂಡ್ರೆ 2014ರಲ್ಲಿ ಇಂಡೋನೇಷ್ಯಾದಿಂದ ಕಳಪೆ ಗುಣಮಟ್ಟದ ಕಲ್ಲಿದ್ದಲನ್ನು ಅದಾನಿ ಸಮೂಹ ಖರೀದಿ ಮಾಡಿತ್ತು ಅಂತ. ತಮಿಳುನಾಡಿನ ವಿದ್ಯುತ್ ನಿಗಮಕ್ಕೆ ಇದೇ ಅದಾನಿ ಗ್ರೂಪಿಂದ ಈ ಕಳಪೆ ಗುಣಮಟ್ಟದ ಕಲ್ಲಿದ್ದಲು ಮಾರಾಟವಾಯಿತು. ಈ ಯಾವ ರೀತಿಯಲ್ಲಿ ಅಂದರೆ, ಇದು ಕಳಪೆ ಗುಣಮಟ್ಟದ್ದು ಅಂತ ಎಲ್ಲೂ ಹೇಳಿಲ್ಲ, ತುಂಬ ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಇದು ಅಂತ. ಅಂದರೆ ಕಡಿಮೆ ಹೊಗೆ, ಇದರಿಂದ ಕಡಿಮೆ ಹೊಗೆ ಬರುತ್ತೆ, ಕಡಿಮೆ ಬೂದಿ ಇರುತ್ತೆ, ಉತ್ಕೃಷ್ಟ ಗುಣಮಟ್ಟದ ಶಾಖ ಉತ್ಪತ್ತಿಯಾಗುತ್ತೆ ಅಂತ ಅಷ್ಟೇ. ಒಂದು ಕಲ್ಲಿದ್ದಲನ್ನು ಅಳೆಯೋದು ಇಷ್ಟೇ ಗುಣಗಳಿಂದ. ತುಂಬ ದೊಡ್ಡ ಪ್ರಮಾಣದಲ್ಲಿ ಶಾಖ ಬರಬೇಕು, ತುಂಬ ದೀರ್ಘ ಸಮಯದವರೆಗೂ ಆ ಕಲ್ಲಿದ್ದಲನ್ನ ಬಳಕೆ ಆಗಬೇಕು, ಹೊಗೆ ಕಡಿಮೆ ಇರಬೇಕು, ಬೂದಿ ಕಡಿಮೆ ಇರಬೇಕು, ಒಳ್ಳೆ ಕಲ್ಲಿದ್ದಲು ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆದರೆ ಇಲ್ಲಿ ಹೊಗೆನೂ ಜಾಸ್ತಿ, ಬೂದಿನೂ ಜಾಸ್ತಿ, ಅದರ ಕೆಪಾಸಿಟಿ ಕೂಡ ಕಡಿಮೆ. ಇಂಥ ಕಲ್ಲಿದ್ದಲನ್ನು ಪೂರೈಕೆ ಮಾಡಿ ಅದನ್ನು ಬಿಂಬಿಸಿದ್ದೇನು ಅಂದರೆ ತುಂಬ ಒಳ್ಳೆ ಗುಣಮಟ್ಟದ ಕಲ್ಲಿದ್ದಲು ಅಂತ. ಕಳಪೆ ಕಲ್ಲಿದ್ದಲನ್ನು 3 ಪಟ್ಟು ಅಧಿಕ ಬೆಲೆಗೆ ಮಾರಾಟ ಮಾಡಲಾಗಿತ್ತು. ಇದರಿಂದ ಅದಾನಿ ಸಮೂಹಕ್ಕೆ ಆ ಕ್ಷಣಕ್ಕೆ 3,500 ಕೋಟಿಗಿಂತ ಹೆಚ್ಚಿನ ಲಾಭ ಬಂತು. ಹಾಗಾದರೆ ಈ ಒಂದು ವಿಚಾರದಲ್ಲಿ ತನಿಖೆ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಇದೀಗ ಇಂಡಿಯಾ ಕೂಟ ಮತ್ತು ರಾಹುಲ್ ಗಾಂಧಿ ಇದೀಗ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಭಾರತದಲ್ಲಿ ತನಿಖೆ ನಡೀತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇದು ನರೇಂದ್ರ ಮೋದಿಯವರು ತಡೆದುಬಿಟ್ಟಿದ್ದಾರೆ ತನಿಖೆ ಆಗದಂತೆ. ಇಂಡೋನೇಷ್ಯಾದಲ್ಲಿ ಇದರ ತನಿಖೆ ನಡೀತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ.